ಹರಿ ಓಂ ನಮಸ್ತೆ ಸ್ನೇಹಿತರೆ. ನಾನು ಪ್ರೀವಿಯಸ್ ವಿಡಿಯೋನಲ್ಲಿ ಆ್ಯಪನ್ನು ಹೇಗೆ ಯೂಸ್ ಮಾಡಬೇಕು, ಫ್ರೀ ಕೋರ್ಸನ್ನು ಹೇಗೆ ತೊಗೋಬೇಕು ಅಂತ ನಾನು ತಿಳಿಸ್ಕೊಟ್ಟಿದ್ದೆ. ಈಗ ನಾನು ಪೇಯ್ಡ್ ಕೋರ್ಸನ್ನು ನಾವು ಹೇಗೆ ತೊಗೋಬೇಕು ಅಂತ ತಿಳಿಸ್ಕೊಡ್ತೀನಿ. ಮೊದಲು ನೀವು ಆ್ಯಪ್ ಓಪನ್ ಮಾಡಿ ಹೋಮ್ ಪೇಜಿಗೆ ಬನ್ನಿ. ಇಲ್ಲಿ ಕನ್ನಡ ಕೋರ್ಸಸ್ಗೆ ನೀವು ಕ್ಲಿಕ್ ಮಾಡಿದ್ರೆ ನೋಡಿ, ಇಲ್ಲಿ ಕನ್ನಡ ಕೋರ್ಸಸ್ನ ಎಲ್ಲ ಡೀಟೇಲ್ಸ್ ಇಲ್ಲಿ ಬರುತ್ತೆ. ಕೆಳಗಡೆ ನಾನು ಭಾಗ 1 ನಾನು ಪರ್ಚೇಸ್ ಮಾಡಬೇಕಾಗತ್ತೆ. ಭಾಗ 1 ಇಲ್ಲಿ 298 ರೂಪಾಯಿ ಇದೆ. ಅದರ ಕೆಳಗಡೆ ಫ್ಲೆಕ್ಸಿಬಲ್ ಪ್ರೈಸ್ ಪ್ಲಾನ್ ಅಂತ ಇದೆ. ನೀವು ಅದು ಕ್ಲಿಕ್ ಮಾಡಿದ್ರೆ ಅಥವಾ ಅದನ್ನು ಐಕಾನ್ ಮೇಲೆ ಟಚ್ ಮಾಡಿದ್ರೆ ನೋಡಿ, ಇದು ಭಾಗ 1 ಪೇಜಿಗೆ ಬಂದಿದ್ದೀವಿ ನಾವು. ಇಲ್ಲಿ ಅದರ ಬಗ್ಗೆ ಮಾಹಿತಿ ಇದೆ, ಅಥವಾ ಡಿಸ್ಕ್ರಿಪ್ಷನ್ ಬಗ್ಗೆ ನೀವು ರೀಡ್ ಮೋರ್ ಅಂತ ಕೊಟ್ಟರೆ ಅದು ಇನ್ನಷ್ಟು ಮಾಹಿತಿ ಕೊಡುತ್ತೆ. ಕೆಳಗಡೆ ನಿಮಗೆ ಸರ್ಟಿಫಿಕೇಟು ಯಾವ ರೀತಿ ಬರುತ್ತೆ ಅನ್ನೋದು ಇಲ್ಲಿ ಕೊಟ್ಟಿದ್ದೀವಿ. ಇಲ್ಲಿ ಪಿಕ್ ಎ ಪ್ಲ್ಯಾನ್ ಅಂತ ಇದೆ. ಇದನ್ನು ನೀವು ಕ್ಲಿಕ್ ಮಾಡಬೇಕು ಸ್ನೇಹಿತರೆ. ನೋಡಿ, ಇಲ್ಲಿ ಪಿಕ್ ಎ ಪ್ಲ್ಯಾನ್ ಅಂತ ಇದೆಯಲ್ಲ, ಅದನ್ನು ಕ್ಲಿಕ್ ಮಾಡಿದಾಗ ನಿಮಗೆ 2 ಆಪ್ಷನ್ ಬರುತ್ತೆ. 1 ಟೈಮ್ ಪೇಮೆಂಟು, 3 ದಿನ. ನಿಮಗೆ ಅದು 3 ದಿನದಲ್ಲಿ ನೋಡಬೇಕು ಅಂತಂದರೆ 298 ರೂಪಾಯಿ ಕೊಡಬೇಕಾಗತ್ತೆ. ಅಥವಾ ನನ್ನ 5 ದಿನ ನಾನು ನೋಡಬೇಕು, 5 ದಿನದವರೆಗೂ ನಾನು ಇದು ವ್ಯಾಲಿಡಿಟಿ ಇರಬೇಕು ಅಂದರೆ 598 ರೂಪಾಯಿ ಬೇಕಾಗತ್ತೆ. 3 ದಿನ ಸಾಕು ಸ್ನೇಹಿತರೆ. ಯಾಕೆಂದರೆ ಈ ವಿಡಿಯೋಗಳಲ್ಲೆಲ್ಲ ನಾನು ತುಂಬ ಚಿಕ್ಕದಾಗಿ ನಾನು ಮಾಡಿದ್ದೀನಿ. 20 ನಿಮಿಷ ಅಥವಾ 30 ನಿಮಿಷದವರೆಗೂ. ಅದು 3 ದಿನದಲ್ಲಿ ನೀವು ಎಷ್ಟು ಸರಿನ ಬೇಕಾದರೂ ನೀವು ನೋಡ್ಕೋಬಹುದು. ಆದರೆ ಇದು ಮಿಡ್ನೈಟಲ್ಲಿ ಇದು ಕೌಂಟ್ ಆಗುತ್ತೆ. ಆದ್ದರಿಂದ ಇದು ನೀವು ಸಂಜೆ ಹೊತ್ತು ರಾತ್ರಿ 10 ಗಂಟೆಗೆ ಪರ್ಚೇಸ್ ಮಾಡಿದ್ರೆ ಆ ದಿನ 2 ಅವರ್ ಆಗ್ತಿದ್ದಾನೆ ಒಂದು ದಿವಸ ಎಲಾಪ್ಸ್ ಆಗಿಬಿಡತ್ತೆ. ಆದ್ದರಿಂದ ನೀವು ಪರ್ಚೇಸ್ ಮಾಡಬೇಕಾದ್ರೆ ಬೆಳಗ್ಗೆ ಟೈಮು ಇಲ್ಲ ಮಧ್ಯಾಹ್ನ ಟೈಮಲ್ಲಿ ಮಾಡ್ಕೊಳ್ಳಿ, ನಿಮಗೆ ಆ ದಿನ ಪೂರ್ತಿ ಕೌಂಟ್ ಆಗಲಿ ಅಂತ. 1 ಟೈಮ್ ಪೇಮೆಂಟ್ ಅಂತ ಕೊಟ್ಟಿದ್ದೀನಿ, ಎನ್ರೋಲ್ ನೌ ಅಂತ ಕೊಡ್ತೀನಿ. ಈಗ ನೋಡಿ, ಇಲ್ಲಿ ಪ್ರೈಸ್ ಡೀಟೇಲ್ಸ್ ಎಲ್ಲ ಕಾಣಿಸ್ತಾ ಇದೆ. ಕೋರ್ಸ್ ಫೀಸು 298. ಮತ್ತು ಈಗ ನಾವು ಆನ್ಲೈನ್ ಪೇಮೆಂಟ್ ಮಾಡಬೇಕಾಗಿರೋದ್ರಿಂದ ಅದು ಹ್ಯಾಂಡ್ಲಿಂಗ್ ಚಾರ್ಜಸ್ ಅಂತ ಬರುತ್ತೆ, ₹6.33. ಒಟ್ಟಿಗೆ ಸೇರಿ ₹304.33 ಆಗುತ್ತೆ. ಈಗ ನೀವು ಇಲ್ಲಿ ಕೆಳಗಡೆ ಪ್ರೊಸೀಡ್ ಅಂತ ಇರುತ್ತಲ್ಲ, ಅಲ್ಲಿ ಕ್ಲಿಕ್ ಮಾಡಬೇಕು ಸ್ನೇಹಿತರೆ. ಅಲ್ಲಿ ನೀವು ಪ್ರೊಸೀಡ್ ಅಂತ ಕೊಟ್ಟರೆ ಸ್ನೇಹಿತರೆ ನೋಡಿ, ಈ ಪೇಜಿಗೆ ಬರುತ್ತೆ. ಇಲ್ಲಿ ನಿಮ್ಮ ನೇಮು, ಇಮೇಲ್ ಐ ಡಿ ಮತ್ತು ಫೋನ್ ನಂಬರು, ನೀವು ಅದು ಎಮ್ ಟಿ ಇದ್ದರೆ ನೀವು ಫಿಲ್ ಮಾಡಬೇಕಾಗತ್ತೆ. ಆಟೋಮೆಟಿಕ್ಕಾಗಿ ಅದು ಜನ್ರೇಟ್ ಆಗುತ್ತೆ ನೀವು ಯಾವ ಇಮೇಲ್ ಐ ಡಿ ಕೊಟ್ಟಿರ್ತೀರಾ ಅಂತ. ನೆಕ್ಸ್ಟು ನೀವು ಬೈ ನೌ ಅಂತ ಕ್ಲಿಕ್ ಮಾಡಬೇಕು ಸ್ನೇಹಿತರೆ. ಈಗ ನೀವು ಅದನ್ನು ಬೈ ನೌ ಅಂತ ಕೊಟ್ಟಾಗ ನೋಡಿ, ಇದೊಂದು ಪೇಮೆಂಟ್ ಪೇಜ್ ಬರುತ್ತೆ. ಇಲ್ಲಿ ನೀವು ಕಾರ್ಡಲ್ಲಾಗಲಿ, ನೆಟ್ ಬ್ಯಾಂಕಿಂಗಲ್ಲಾಗಲಿ, ಅಥವಾ ಪೇ ಬೈ UPI ID ಎಲ್ಲಿ ಬೇಕಾದ್ರೂ ಪೇಮೆಂಟ್ ಮಾಡ್ಬೋದು ಸ್ನೇಹಿತರೆ. ಈಗ ನಾನು ಪೇ ಬೈ UPI ID ಅಂತ ಕೊಡ್ತೀನಿ. ಇದೊಂದು QR ಕೋಡ್ ಒಂದು ಬರುತ್ತೆ, ಒಂದು ನಿಮಿಷ. ಆ QR ಕೋಡಿಂದ ನಾನು ತೋರಿಸ್ತೀನಿ, ಒಂದು ನಿಮಿಷ. ಈಗ ಲ್ಯಾಪ್ಟಾಪಲ್ಲಿ ಯೂಸ್ ಮಾಡಬೇಕಾದಾಗ ಒಂದು QR ಕೋಡ್ ಬರುತ್ತೆ. ಆ QR ಕೋಡ್ ಸ್ಕ್ಯಾನ್ ಮಾಡಿ ನಾವು ತೊಗೋಬೋದು. ಮೊಬೈಲಲ್ಲಿದ್ದಾಗ ಆ QR ಕೋಡು ಸ್ವಲ್ಪ ಸೆಕ್ಯೂರಿಟಿ ರೀಸನ್ಸಿಂದ ಅದು ಬರ್ತಿಲ್ಲ. ಪೇ ಬೈ UPI ID, ನಿಮ್ಮದು UPI ID ಅಥವಾ ಫೋನ್ ನಂಬರ್ ಇದ್ದರೆ ಆ ಫೋನ್ ನಂಬರ್ನ ನೀವು ಎಂಟ್ರಿ ಮಾಡ್ಬೋದು ಇಲ್ಲಿ. ಇಲ್ಲಿ ಫೋನ್ ನಂಬರ್ ಎಂಟ್ರಿ ಮಾಡಿ ಪ್ರೊಸೀಡ್ ಟು ಪೇ ಅಂತ ಕೊಡಿ. ನೋಡಿ, ಅದನ್ನು ನೀವು ಫೋನ್ ನಂಬರ್ ಆಗಲಿ ಒಂದು UPI ID ಕೊಟ್ಟಾಗ ನಿಮಗೆ ಈ ಥರ ಸ್ಕ್ರೀನ್ ಬರುತ್ತೆ. ಇದನ್ನು ನೀವು ಪೇಮೆಂಟ್ ಕಂಪ್ಲೀಟ್ ಮಾಡಿದ ತಕ್ಷಣವೇ ಇದು ನಿಮಗೆ ಸಕ್ಸಸ್ ಆಗುತ್ತೆ.